ಪೊಲೀಸ್ ಭದ್ರತೆಯಲ್ಲಿ ಬಳ್ಳಾರಿಯಲ್ಲಿ ಕಾನ್ಸ್ಟೇಬಲ್ ಪರೀಕ್ಷೆ. ರಾಜ್ಯ ಪೊಲೀಸ್ ಇಲಾಖೆಯ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದ ಲಿಖಿತ ಪರೀಕ್ಷೆ ಭಾನುವಾರ ಬಳ್ಳಾರಿ ಜಿಲ್ಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಗೂ ಕಟ್ಟುನಿಟ್ಟಿನ ಭದ್ರತಾ ಕ್ರಮಗಳ ನಡುವೆ ನಡೆಯಿತು. ರಾಜ್ಯದ ಕಲಬುರಗಿ, ಧಾರವಾಡ, ಕೊಪ್ಪಳ, ವಿಜಯನಗರ ಜಿಲ್ಲೆ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಅಭ್ಯರ್ಥಿಗಳು ಆಗಮಿಸಿದ್ದರು. 15,804 ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ವಿಶೇಷ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿತ್ತು. ಜಿಲ್ಲೆಯಾದ್ಯಂತ 25 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತಿದ್ದು, ಅದರಲ್ಲಿ ಬಳ್ಳಾರಿ ನಗರದಲ್ಲಿಯೇ 18 ಪರೀಕ್ಷಾ ಕೇಂದ್ರಗಳಲ್ಲಿ 11,768 ಅಭ್ಯರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಉಳಿದ ಅಭ್ಯರ್ಥಿಗಳು ಜಿಲ್ಲೆಯ ಇತರೆ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಹಾಜರಾದರು. ಪರೀಕ್ಷೆ ಪಾರದರ್ಶಕ ಹಾಗೂ ಸುಗಮವಾಗಿ ನಡೆಯುವ ಉದ್ದೇಶದಿಂದ ಪ್ರತಿಯೊಂದು ಪರೀಕ್ಷಾ ಕೇಂದ್ರದ ಸುತ್ತಮುತ್ತ 200 ಮೀಟರ್ ವ್ಯಾಪ್ತಿಯನ್ನು ನಿಷೇಧಿತ ಪ್ರದೇಶವಾಗಿ ಘೋಷಿಸಲಾಗಿತ್ತು. ಜಿಲ್ಲಾಡಳಿತ, ಶಿಕ್ಷಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಪರೀಕ್ಷಾರ್ಥಿಗಳಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಕುಡಿಯುವ ನೀರು, ಆಸನ ವ್ಯವಸ್ಥೆ ಹಾಗೂ ಇತರೆ ಮೂಲಭೂತ ಸೌಲಭ್ಯ ಕಲ್ಪಿಸಲಾಗಿತ್ತು. ನನ್ನ ಹೆಸರು ವೆಂಕಟೇಶ್ ಅಂತೇಳಿ. ನಾವು ಧಾರವಾಡದಿಂದ ಸಿವಿಲ್ ಎಕ್ಸಾಮ್ ಬಂದಿದ್ದೀವಿ. ಪೇಪರ್ ಮಾಡ್ರೇಟ್ ಆಗಿತ್ತು, ಡಿಫಿಕಲ್ಟ್ ಏನು ಇರಲಿಲ್ಲ. ಸ್ವಲ್ಪ ಟೈಮಿನ ಕಮ್ಮಿ ಅನ್ನಿಸ್ತು, ಅದು ಬಿಟ್ಟರೆ ಓಕೆ, ಎಕ್ಸಾಮ್ ಚೆನ್ನಾಗಿತ್ತು. ಇನ್ನೂ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್. ಬಂದಿರಲಿಲ್ಲ, ಧಾರವಾಡ ಬಿಟ್ಟು ಹೊರಗಡೆ ಯಾವುದೇ ಎಕ್ಸ್ಪೀರಿಯೆನ್ಸ್ ಬಂದಿರಲಿಲ್ಲ. ಸೊ ಫಸ್ಟ್ ಟೈಮ್ ಬಂದಿರೋದು. ಮತ್ತು ಎಕ್ಸಾಮು ಚೆನ್ನಾಗಿತ್ತು. ನಾವು ಏಳ್ವೆಚ್ಚಿಯಿಂದ ಇಲ್ಲಿ ಬಳ್ಳಾರಿ ಡಿಸ್ಟಿಕ್ಕು ಕುರುಗೋಡು ತಾಲೂಕಿನಿಂದ ಬಂದಿದ್ದೀವಿ. ಅಲ್ಲಿ ನಂದು ಬಳ್ಳಾರಿ ಹಿಂದೆ ಗಾಂಧಿನಗರ ರೋಡಲ್ಲಿ ವುಮೆನ್ಸ್ ಕಾಲೇಜಲ್ಲಿ ಸೆಂಟ್ರ್ ಇದೆ ಸರ್. ಅಲ್ಲಿ ಬ್ಲ್ಯಾಕ್ ನಂಬರ್ 1 5 ರೂಮ್ ನಂಬರಲ್ಲಿ ಬಿದ್ದಿತ್ತು ಸರ್. ಅಲ್ಲಿ ಪರಲ್ ಎಕ್ಸಾಮು ಎಲ್ಲ ಬೆಸ್ಟ್ ಚೆನ್ನಾಗಾಗಿದೆ, ಕ್ವಶನ್ಸ್ ಎಲ್ಲ ಈಸಿ ಇದ್ದಾವೆ. ಪರಲ್ ಎಲ್ಲ ಓದಿಲ್ಲ ಅಂದರೂ ಕೂಡ ಬರೀಬೋದು. ವ್ಯವಸ್ಥೆ ಸರಿ, ವ್ಯವಸ್ಥೆ ಕೂಡ ಚೆನ್ನಾಗಿದೆ ಸರ್. ಬಂದಿರೋದು ಬಳ್ಳಾರಿ ಸೆಂಟ್ರು ಗೌರ್ಮೆಂಟ್ PU ಗರ್ಲ್ಸ್ ಕಾಲೇಜಿಂದ. ಕ್ವಶನ್ ಪೇಪರು ಪರವಾಗಿಲ್ಲ, ಚೆನ್ನಾಗಿತ್ತು. ಅಂದರೆ ಚೆನ್ನಾಗಿ ಓದಿದ್ರೆ ಇನ್ನೂ ಚೆನ್ನಾಗಿ ಬರೀತಿದ್ವಿ ಅನಿಸ್ತೈತಿ. ಏನಾದರೂ ಓದ್ಕೊಂಡು ಬಂದು ಬರಿಬೇಕು.